ಏನು ಬ್ರೋ, ನಿನ್ನೆ ಬಂದ್ರಿ, ಆಗಲೇ ಇವತ್ತು ಹೊರಡ್ತಿದ್ದೀರ. ಏನು ಮಾಡೋದಪ್ಪ, ನಮ್ಮ ಕೆಲಸನೇ ಹಂಗೆ. ನಿಮ್ಮದೇ ಆರಾಮ್ ಬ್ರೋ, ಒಂದೇ ಕಡೆ ಕೆಲಸ, ಬೇರೆ ಬೇರೆ ಸ್ಟೇಟ್ ಫ್ರೆಂಡ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರ. ವರ್ಷದಲ್ಲಿ ಇಷ್ಟು ಅಂತ ಲೀವು, ಆಮೇಲೆ ರಿಟೈರ್ಡ್ ಆದಮೇಲೆ ಒಂದು ಮೆಡಲ್ ಅಂತ ಕೊಡ್ತಾರೆ, ತಗೊಂಡು ಆರಾಮಾಗಿರ್ತೀರ. ಏನಂತೆ, ಇನ್ನೊಂದ್ಸತಿ ಹೇಳು. ಅದೇ ಬ್ರೋ, ರಿಟೈರ್ಡ್ ಆಗೋವರೆಗೂ ಸರ್ವೀಸು, ಆಮೇಲೆ ಒಂದು ಮೆಡಲ್ ಅಂತ. ಬ್ರೋ, ಯಾಕೆ ಬ್ರೋ, ಮಾತಾಡೋ ಮಾತಲ್ಲಿ ನಿಗಾ ಇರಲಿ, ಏನು ಮಾತಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಇರಲಿ. ಸೈನಿಕ ಅಂದರೆ ಏನೋ ಅಂದ್ಕೊಂಡಿದ್ಯಾ? ನೀವಿಲ್ಲಿ ಮೊಬೈಲೆಲ್ಲ ಆರಾಮಾಗಿ ರೀಲ್ಸ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು, ಕೆಲ್ಸಕ್ಕೆ ಹೋಗಿ ಬಂದು ಫ್ಯಾಮಿಲಿ ಜೊತೆ ವೀಕೆಂಡ್ ಸ್ಪೆಂಡ್ ಮಾಡ್ತಾ ಹಸ್ಬೆಂಡ್ ವೈಫು ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತೀರಾ. ನಾವಂಗಲ್ಲ, ಯಾವಾಗ ಮನೆಗೆ ಬರ್ತೀವೋ, ಬಾರ್ಡರ್ ಕಾಯ್ತಾ ಯಾವಾಗ ಪ್ರಾಣ ಬಿಡ್ತೀವೋ ಗೊತ್ತಿಲ್ಲ, ಯಾವಾಗ ಯಾವನ ಎಲ್ಲಿಂದ ಬಾಂಬ್ ಹಾಕ್ತಾನೋ ಗೊತ್ತಿಲ್ಲ. ಆದರೆ ನಮ್ಮ ಕೆಲಸ ದೇಶ ಕಾಯೋದು, ನಿಮ್ಗಳನ್ನ ಕಾಯೋದು. ಮೆಡಲ್ ಕೊಡ್ತಾರಂತೆ, ಮೆಡಲ್. ನೀವಿಲ್ಲಿರೋ ಅಂಗಡಿಗೆ ಹೋಗಿ ಬರೋಕ್ಕೆ ಅಂಗಡಿಗೆ ಹೋಗಿ ಬರೋಷ್ಟಲ್ಲಿ ಸುಸ್ತಾಯಿತು ಅಂತೀರ. ಆದರೆ ನಾವಂಗಲ್ಲ, ದಿನಕ್ಕೆ 45 ಕಿಲೋಮೀಟ್ರ್, ಎಷ್ಟು ಹೇಳು, 45 ಕಿಲೋಮೀಟ್ರು ಗಸ್ತು ತಿರುಗ್ತೀವಲ್ಲಿ. ತಿನ್ನೋಕೆ ಅನ್ನ ಇಲ್ಲದೆ ನೀರಿಲ್ಲದೆ ಒದ್ದಾಡ್ತೀವಿ. ನಡೆದು ಪಾದಗಳೆಲ್ಲ ಮರಗಟ್ಟೋಗಿರ್ತವೆ. ಒಂದೊಂದು ಟೈಮ್ ಪಾದ ನೆಲಕ್ಕೆ ಟಚ್ ಆಗೋದು ಫೀಲ್ ಆಗಲ್ಲ. ನೀವೆಲ್ಲ ಸತ್ತರೆ ಯಾವುದೋ ಆ್ಯಕ್ಸಿಡೆಂಟು, ಇನ್ಯಾವುದೋ ರೋಗದಿಂದನೋ ಸೂಸೈಡ್ಗಳು ಮಾಡ್ಕೊಂಡು ಸಾಯ್ತೀರ. ಆದರೆ ನಾವಂಗಲ್ಲ, 95% ಗುಂಡು ತಗಲಿನೇ ಸಾಯೋದು. ಯಾರಿಗೋಸ್ಕರ? ನಿಮ್ಗಳಿಗೋಸ್ಕರ. ಅದು ಬಿಡು, ಅಲ್ಲಿ ವಾರಲ್ಲಿ ಸತ್ತರೆ ಬಾಡಿನೂ ಸಿಗಲ್ಲ, ಸಿಕ್ಕಿದ್ರೆ ಅದೃಷ್ಟ. ಕೆಲವು ಟೈಮಲ್ಲಿ ಬರೀ ಅವ್ರ ಬಟ್ಟೆಗಳನ್ನ ಅವ್ರ ಮನೆಯವ್ರಿಗೆ ಕೊಡುವಾಗ ಆ ತಂದೆ ತಾಯಿಗಳು ಆ ಹೆಂಡತಿ ಮಕ್ಕಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗಲ್ಲ ನಮಗೆ, ಗೊತ್ತಾ? ಕಣ್ಣು ಮುಚ್ಚಿದಾಗಲೂ ಅದೇ, ಕಣ್ಣು ಬಿಟ್ಟರೂ ಅದೇ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ನೀವು ಅನುಭವಿಸಿದ್ರೆ ಗೊತ್ತಾಗುತ್ತೆ. ಮೆಡಲ್ ಅಂತೆ, ಮೆಡಲ್. ಲುಕ್, ಇನ್ಮೇಲೆ ಯಾವನೂ ಅಷ್ಟೇ ಸೈನಿಕರ ಬಗ್ಗೆ ಯಾವನೂ ಹಗುರವಾಗಿ ಮಾತಾಡಬಾರ್ದು. ನಮ್ಮ ಕೆಲಸದ ಬಗ್ಗೆ ನಮ್ಗೆ ಪ್ರೌಡ್ ಇದೆ. ಐ ಪ್ರೌಡ್ ಟು ಬಿ ಎ ಸೋಲ್ಜರ್. ಸಾರಿ ಬ್ರೋ, ನಮ್ಮೇಲೆ ಭಯ ಇಲ್ಲದೆ ಇದ್ರೂ ಪರವಾಗಿಲ್ಲ, ರೆಸ್ಪೆಕ್ಟ್ ಇರಲಿ.